ಏರಿಯಾದಲ್ಲಿ ಇಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಹಿಂದೂ ಮುಸಲ್ಮಾನರು ಇದ್ದಾರೆ ಅಂತ ನೋಡಿ ಹೊಟ್ಟೆ ಕಿಚ್ಚಪಟ್ಟಿ ರಾತ್ರಿನೇ ಬಂದ ಬೆಂಕಿ ಹಚ್ಚೋದಿಕ್ಕೆ. ತಕ್ಷಣ ಬಂದು ಇವನ್ನ ಹಿಡ್ಕೊಂಡೋದ್ರು, ಇವನ್ನ ಅರೆಸ್ಟ್ ಮಾಡೋರೆ. ಅಂತಿ ಮಾಡೋದೇನಂದ್ರೆ ಈ ವ್ಯಕ್ತಿನ ಪುನೀತ್ ಕೆರೆಹಳ್ಳಿಯನ್ನ ನಮ್ಮ ರಾಜ್ಯದಿಂದ ಗಡೀಪಾರ್ ಮಾಡಿ, ರಾಜ್ಯದಿಂದ ಆಗ್ಲಿಲ್ಲ ಅಂದ್ರೂ ನಮ್ಮ ಬೆಂಗಳೂರು ನಗರದಿಂದ ಗಡೀಪಾರ್ ಮಾಡಿ. ಸರ್ ಹೇಳಿ ಸರ್, ಹಲವಾರು ವರ್ಷಗಳಿಂದ ಪುನೀತ್ ಕೆರೆಹಳ್ಳಿ ಪದೇ ಪದೇ ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ನೀವು ಕೂಡ ಕೇಸ್ ಹಾಕಿದ್ರಿ, ಈಗ ಕೂಡ ಕೇಸ್ ಆಗಿದೆ, ಅರೆಸ್ಟ್ ಕೂಡ ಆಗಿದ್ದಾರೆ. ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಏನಾಯ್ತು ನಿನ್ನೆ ಘಟನೆ, ಅದರ ಬಗ್ಗೆ ಹೇಳಿ. ಮೊದ್ಲಿಂದಾನು ಈ ಮನುಷ್ಯ ಯಾವತ್ತು ಬೆಂಗಳೂರು ನಗರಕ್ಕೆ ಕಾಲಿಕ್ಕವನು ಆವತ್ತಿಂದಾನು ಇವನ್ ಉದ್ದೇಶ ಬಂದು ಏನ್ ಈ ನಗರದಲ್ಲಿ ಈ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನರು ಏನ್ ಅಣ್ಣ ತಮ್ಮಂದಿರ್ತರ ಬದುಕ್ತಾ ಇದೀವಿ, ಇವ್ರ ಮಧ್ಯೆ ಶಾಂತಿ ಭಂಗ ಮಾಡ್ಬೇಕು, ಇವರು ಜಗಳ ಆಡ್ಬೇಕು, ಇವರು ಚೆನ್ನಾಗಿರ್ಬಾರ್ದು, ಇವರಿಬ್ರು ಚೆನ್ನಾಗಿದ್ರೆ ನನಗೆ ಏನು ಆದಾಯ ಬರ್ತಾ ಇದೆ, ಫೋನ್ ಪೇ ಗೂಗಲ್ ಪೇ ಇದೆಲ್ಲ ನಿಂತ್ಕೊಳ್ಳುತ್ತೆ, ಇವ್ರು ಜಗಳ ಆಡ್ಕೊಂಡಿದ್ರೆ ನನಗೆ ಮುಕ್ತ ಹಿಂದೂ ಜನರು ಇವನ್ಗೆ ದುಡ್ಡು ಹಾಕ್ತಾರೆ ಅನ್ನೋ ಒಂದು ಭಾವನೆ. ಏನ್ ನಿನ್ನೆ ಘಟನೆ ಇದೆ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಏನ್ ನಿನ್ನೆ ದಿನ ಊರ್ ಹಬ್ಬ ಆಯ್ತು. ಎಲ್ಲಿ ನಿನ್ನೆ ದಿನ ಇವನ್ ಬಂದು ಗಲಾಟೆ ಮಾಡಿದ್ನೋ ಅದೇ ಜಾಗದಲ್ಲಿ ಬೆಂಗಳೂರು ನಗರದ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಗಂಗನಹಳ್ಳಿಯಲ್ಲಿ ನಿನ್ನೆ ಊರ್ ಹಬ್ಬ ಆಯ್ತು. ಆ ಊರ ಹಬ್ಬದಲ್ಲಿ ಏನ್ ನಮ್ಮ ಹಿಂದೂ ಬಾಂಧವರು ಅದ್ದೂರಿಯಾಗಿ ಏನ್ ಆಚರಣೆ ಮಾಡಿದ್ರು, ಇದಕ್ಕೆ ನಮ್ಮ ಮುಸ್ಲಿಂ ಸಮುದಾಯದ ಮುಖಂಡರು ಏನು ನಾಯಕರು ಎಲ್ರೂ ಸೇರಿ ಸಾಥ್ ನೀಡಿದ್ರು. ಏನ್ ನಮ್ಮ ಹಿಂದೂ ಸಹೋದರರು ಏನ್ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಈ ಹಬ್ಬವನ್ನ, ಇವರಿಗೆ ರ್ಯಾಲಿ ಹೋಗೋದಿಕ್ಕೆ ಏನೇನು ಇವ್ರ ಕೈಯಿಂದ ಆಗುವಂತ ಕೆಲ್ಸಗಳಿತ್ತು ಅದೆಲ್ಲ ಮಾಡ್ಕೊಟ್ರು. ಆ ನಮ್ಮ ಮುಸ್ಲಿಂ ಸಮುದಾಯದ ಯುವಕರು ಕೂಡ ಆ ಏನ್ ಜನ ಬಂದ್ರು ಅವ್ರಿಗೆ ನೀರ್ ಕೊಡೋ ಮುಖಾಂತರ, ಜ್ಯೂಸ್ ಕೊಡೋ ಮುಖಾಂತರ ಏನೋ ಒಂದು ಸಣ್ಣ ಪುಟ್ಟ ರೀತಿಯಲ್ಲಿ ಸೇವೆ ಸಲ್ಲಿಸ್ಕೊಂಡು ಊರ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡ್ವಿ. ಇದನ್ನ ನೋಡಿದ ಪುನೀತ್ ಕೆರೆಹಳ್ಳಿ ಏನ್ ಈ ಏರಿಯಾದಲ್ಲಿ ಇಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಹಿಂದೂ ಮುಸಲ್ಮಾನರು ಇದ್ದಾರೆ ಅಂತ ನೋಡಿ ಹೊಟ್ಟೆ ಕಿಚ್ಚಪಟ್ಟಿ ರಾತ್ರಿನೇ ಬಂದ ಬೆಂಕಿ ಹಚ್ಚೋದಿಕ್ಕೆ. ಏನ್ ಅಲ್ಲಿ ಪ್ರಾಣಿಗಳು ಏನ್ ಮುಸಲ್ಮಾನರು ಏನ್ ಕಟ್ಕೊಂಡಿದ್ರೆ ಬರೀ ಕುಯ್ಯೋದಿಕ್ಕೆ ಕಟ್ಕೊಂಡಿರ್ತಾರ ಪ್ರಾಣಿಗಳನ್ನ, ಇವನ್ ಬಂದು ಸಾಕಕ್ ಇಟ್ಕೊಂಡಿರೋ ಪ್ರಾಣಿಗಳಿಗೆಲ್ಲ ಇವರು ಕುಯ್ಯಕ್ ಇಟ್ಕೊಂಡವ್ರೆ ಅಂದ್ಬಿಟ್ಟು ಗಲಾಟೆ ಮಾಡಿ ಒಂದು ವಿಡಿಯೋ ಮಾಡಿ ಲೈವ್ ಮಾಡಿ ಎಲ್ಲಾ ಹಿಂದೂ ಬಾಂಧವರಲ್ಲಿ ಒಂದು ಮುಸಲ್ಮಾನರ ಬಗ್ಗೆ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ಕೊಂಡ. ಆದ್ರೆ ದೊಡ್ಡ ಘಟನೆ ಆಗ್ಬೇಕಾಗಿತ್ತು. ನಮ್ಮ ಪೊಲೀಸ್ ಇಲಾಖೆ ತಕ್ಷಣ ಏನ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಚಂದ್ರ ಲೇಔಟ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ತಕ್ಷಣ ಬಂದು ಇವನ್ನ ಹಿಡ್ಕೊಂಡೋದ್ರು, ಇವನ್ನ ಅರೆಸ್ಟ್ ಮಾಡೋರೆ. ಏನು ಇಲ್ಲ ಅಂದ್ರೆ ಏನ್ ನಮ್ಮ ಮುಗ್ಧ ಮುಸ್ಲಿಂ ಜನ ಇದಾರೆ ನೋಡಿ, ಇವರು ಯಾವುದೇ ವಿಷಯಕ್ಕೆ ಹೋಗೋದಿಲ್ಲ, ಬೇರೆಯವ್ರ ತಂಟೆಗೆ ಹೋಗೋದಿಲ್ಲ. ಆದ್ರೆ ಇವ್ರನ್ನ ಕೆಣ್ಕೊಂಡ್ ಬಂದ್ರೆ ನಮ್ ಮುಗ್ಧ ಜನ ಕೆಣಕ್ ಬಿಡ್ತಾರೆ ಬೇಗ, ಯಾಕಂದ್ರೆ ಸೆನ್ಸಿಟಿವ್ ಇವರು. ಇಂಥವ್ರನ್ನ ಕೆಣ್ಕಕ್ ಬಂದಿದ್ದ ಇಂಥ ಯುವಕರು ಆ ಭಾಗದ ಮುಖಂಡರು ಎಲ್ರು ಬುದ್ಧಿವಾದ ಹೇಳಿ ಬೇಡ ಇವನ್ ಕೆಣ್ಕಕ್ ಬಂದಿರೋದ್ ನಮ್ಗೆಲ್ಲ, ನಾವು ಆತರ ಪಡಬಾರ್ದು, ನಮಗೆ ರಕ್ಷಣೆ ಕೊಡೋದಿಕ್ ಪೊಲೀಸ್ ಇಲಾಖೆ ಇದೆ ಅಂತ ಎಲ್ಲ ಬುದ್ಧಿವಾದ ಹೇಳಿ ಯುವಕರಿಗೆಲ್ಲ ಒಂದು ಸಮಾಧಾನ ಪಡಿಸಿ ಏನ್ ಆ ಭಾಗದ ಮುಖಂಡರಿದ್ದಾರೆ ಮನ್ಸೂರಣ್ಣ ಅವರು ರಾತ್ರಿ ಇಡೀ ಎಲ್ಲ ನಿಂತಿ ಪೊಲೀಸ್ ಠಾಣೆಯಲ್ಲೇ ಕೂತ್ಕೊಂಡು ಬಗೆಹರಿಸಿ ಎಲ್ಲಾ ವಿಷಯಗಳ ಬಗೆಹರಿಸಿ ರಾತ್ರಿ ಇಡೀ ಇವತ್ತಿನ ದಿನ ತುಂಬಾ ಸಮಾಧಾನದಿಂದ ಮತ್ತೆ ಏನ ಭಾಗದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಇದ್ರಿ ಹಿಂದೂ ಮುಸ್ಲಿಂ ಜನ ಅದೇ ರೀತಿಯಲ್ಲಿ ಇದೀವಿ. ಬರೀ ಪದೇ ಪದೇ ಹಿಂದೂ ಮುಸ್ಲಿಂ ಅಂತ ಬರೀ ಇದೇ ಮಾಡ್ತಾರಲ್ಲ, ಇದ್ರ ಬಗ್ಗೆ ಏನ್ ಕ್ರಮ ತಗೋತಾವೆ, ಏನ್ ನೀವು ಮುಂದೆ ಮಾಡ್ತಾ ಇದೀರಾ ಅದ್ರ ಬಗ್ಗೆ ಹೇಳಿ. ಇವನ ಉದ್ದೇಶ ಅಷ್ಟೇ. ಇವಾಗ ಸುಮಾರು ಒಂದು 3 ವರ್ಷ ಹಿಂದೆ ನಾವು ಅವನಿಗೆ ಯಾವ್ದ್ರ ಬಗ್ಗೆ ಒಂದು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಅವಹೇಳನ ರೀತಿಯಾಗಿ ಮಾತ್ ನೀಡಿದ್ದ. ಆ
ಕಾಮೆಂಟ್ಗೋಸ್ಕರ ನಾವು ಅವನಿಗೆ ಮಾತಾಡಕ್ ಹೋಗಿದ್ವಿ. ಅಷ್ಟೇ ವಿಷಯಕ್ಕೆ ಇವನು ಒಂದ್ ದೊಡ್ಡ ರಂಪಾಟ ಮಾಡಿ ಅದೊಂದು ಕೇಸ್ಗಳು ನಡೀತಾ ಇದೆ. ಅವನು ಕೇಸ್ ಹಾಕೋನೆ, ನಾವು ಕೇಸ್ಗಳು ಹಾಕಿದೀವಿ, ನಡೀತಾ ಇದೆ ಅದು ನ್ಯಾಯಾಲಯದಲ್ಲಿ. ಆದ್ರೆ ನಾನು ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಮತ್ತೆ ಉಪಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡೋದೇನಂದ್ರೆ, ಈ ವ್ಯಕ್ತಿನ ಪುನೀತ್ ಕೆರೆಹಳ್ಳಿಯನ್ನ ನಮ್ಮ ರಾಜ್ಯದಿಂದ ಗಡೀಪಾರ್ ಮಾಡಿ, ರಾಜ್ಯದಿಂದ ಆಗ್ಲಿಲ್ಲ ಅಂದ್ರೂ ನಮ್ಮ ಬೆಂಗಳೂರು ನಗರದಿಂದ ಗಡೀಪಾರ್ ಮಾಡಿ. ಏನ್ ನಾವು ಪ್ರೀತಿ ವಿಶ್ವಾಸದಲ್ಲಿ ಇದೀವಿ ಹಿಂದೂ ಮುಸ್ಲಿಂ ಬಾಂಧವರು, ಇವ್ರಿಗೆ ಕೆಣಕ್ತಾ ನಮೀಗ ಒಂದೇ ಆತಂಕ ಇರೋದು, ನಾವ್ ಹಿಂದೂ ಮುಸ್ಲಿಂ ಬಾಂಧವರು ಜಗಳ ಆಡ್ಕೊಂತೀವೋ, ಅಣ್ಣ ತಮ್ಮಂದಿರ ತರ ಇರೋರು ದಾಯಾದಿಗಳ ತರ ಆಗ್ಬಿಡ್ತೀವೋ ಅನ್ನೋ ಒಂದೇ ಒಂದು ಭಯ ಇದೆ. ಸರ್ಕಾರ ಮತ್ತೆ ಏನು ಸಂಬಂಧಪಟ್ಟ ಇಲಾಖೆಯವರಿದ್ದಾರೆ ಅವರಿಗೆ ನಾನು ವಿನಂತಿ ಮಾಡೋದು, ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ಈ ವ್ಯಕ್ತಿನ ಆದಷ್ಟು ಬೇಗ ಗಡೀಪಾರ್ ಮಾಡಿ.